ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಂಡರ್ ಸ್ಟೇಲ್ಸ್ ಕನ್ನಡ. ಸೊ ಇವತ್ತು ಡಿಸೆಂಬರ್ 27 ನಾವು ಇಟಾಲಿಯಲ್ಲಿದ್ದೇವೆ. ಆ್ಯಂಡ್ ನಿನ್ನೆ ರಾತ್ರಿ ಹಿಲ್ಟನ್ ಅಂತ ಒಂದು ಹೋಟೆಲಲ್ಲಿ ಸ್ಟೇ ಆಗಿದೆ. ಅಲ್ಲೇ ಕಾರ್ ಪಾರ್ಕ್ ಮಾಡಿ ಇವತ್ತು ನಾವು ವೆನಿಸ್ ಐಲ್ಯಾಂಡಿಗೆ ಹೋಗ್ತೇವೆ. ವೆನಿಸ್ ಐಲ್ಯಾಂಡ್ ಬೇಸಿಕಲಿ ಕಾರಲ್ಲಿ ಹೋಗ್ಬೋದಾಗಿತ್ತು, ಬಟ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಮತ್ತೆ ಬೋಟಲ್ಲೆಲ್ಲ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಕಾರ್ನ ಇಲ್ಲೇ ಹೋಟೆಲ್ ಪಾರ್ಕಿಂಗಲ್ಲಿ ಇಟ್ಟು ವೆನಿಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವಾಗ ಹೊರಟಿದ್ದೀವಿ. ಹೋಟೆಲೆಲ್ಲ ಆಪ್ಷನ್ ಇತ್ತು. ಸೊ ಬಸ್ ಕಾರ್ಡ್ ಮತ್ತೆ ವಾಟರ್ ಬಸ್ ಕಾರ್ಡ್ಸ್ ಅಂತ ಇಲ್ಲೇ ಪೇ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಇದೆ ಬಸ್ ಕಾರ್ಡ್. ಟಿಕೆಟ್ €3 ಇಬ್ಬರಿಗೆ ಒಂದು. ಸೊ ನಾವು 2 ವೇ ತಗೊಂಡಿರೋದ್ರಿಂದ €6 ಇಬ್ಬರಿಗೆ. ಆಮೇಲೆ ವಾಟರ್ ಬಸ್ €38 ಕೊಟ್ಟಿದ್ದೀವಿ ಆ್ಯಕ್ಚುಲಿ ಹೋಗಿ ಬರಲಿಕ್ಕೆ. ಸೊ ಬೇಸಿಕಲಿ ವೆನಿಸ್ ಐಲ್ಯಾಂಡಲ್ಲಿ ಹೋಗಿ ನೀವು ಕಾರ್ ಪಾರ್ಕ್ ಮಾಡ್ಬೋದು. ಕಾರ್ ಪಾರ್ಕಿಂಗ್ ಫುಲ್ ಡೇ ಚಾರ್ಜಸ್ €35 ಅಂತ ಆನ್ಲೈನಲ್ಲಿ ತೋರಿಸ್ತಾ ಇತ್ತು. ಬಟ್ ಅಲ್ಲಿ ಪಾರ್ಕಿಂಗ್ ಸಿಗುತ್ತಾ ಇಲ್ವಾ ಅಂತ ಸ್ವಲ್ಪ ಡೌಟ್ಫುಲ್ ಅಲ್ಲಿದ್ವಿ. ಅದಕ್ಕೆ ಬಸ್ಸಲ್ಲೇ ಹೋಗ್ತೇವೆ. ಬೇಸಿಕಲಿ 3 ಸ್ಟಾಪ್ ಇಲ್ಲಿಂದ. ಆಮೇಲೆ ಎನಿವೇಸ್ ಬೋಟ್ ರೈಡಲ್ಲೇ ಹೋಗಬೇಕಾಗುತ್ತೆ. ಸೊ ಹೋಗೋಣ, ಹೇಗಿದೆ ನೋಡೋಣ ವೆನಿಸ್. ಸೊ ಫ್ಲೋಟಿಂಗ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ನಾವು ಫಸ್ಟ್ ಲೊಕೇಶನ್ ಸೈಂಟ್ ಬೆಸಿಲಿಕಾಗೆ ಹೋಗ್ತಾ ಇದ್ದೇವೆ. ಸೊ ವಾಟರ್ ಬಸ್ ತೊಗೊತಿದ್ದೇವೆ. ತುಂಬ ಬಸ್ ಸ್ಟಾಪ್ಸ್ ಇದೆ, ವಾಟರ್ ಬಸ್ ಸ್ಟಾಪ್ಸ್ ಇದೆ ಇಲ್ಲಿ. AFBA 1 2 3 4 5 6 ಅಂತೆಲ್ಲ. ಸೊ ಆ ಸ್ಟೇಷನಿಗೆ ಹೋಗಿ ನಾವು ಬೋಟ್ನ ತೊಗೋಬೇಕು. ನಾವು ಟಿಕೆಟ್ನ ಹೋಟೆಲಲ್ಲಿ ತೊಗೊಂಡಿದ್ವಿ. ಸೊ ಇಲ್ಲಿ ಬೇಸಿಕಲಿ ಬಂದು ಆ ಸ್ಟೇಷನ್ಗೆ ಹತ್ತಬೇಕು. ಸೊ ನಮ್ಮದು ಪ್ಲ್ಯಾಟ್ಫಾರ್ಮ್ ನಂಬರ್ B. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಹಿಂದ್ಗಡೆ ಎಲ್ಲ ನೋಡ್ಬೋದು, ಎಲ್ಲ ಬೋಟ್ಸ್ ಎಲ್ಲ ನಿಂತಿದೆ. ಆ್ಯಂಡ್ ಈ ಕಡೆನೂ ನೋಡ್ಬೋದು. ಸೊ ಇವಾಗ ನಾವು ಇಲ್ಲಿ ಹೀಗೆ ಹೋಗ್ತಾ ಇದ್ದೇವೆ B ಹತ್ರ. ಸೊ ನಮ್ಮ ಹಿಂದೆ ಇರೋ ಜಾಗ ಸಂತ ಮರಿಯಾ ಡೆಲ್ಲಾ ಸಲ್ಯೂಟ್ ಅಂತ. ಇದು ಆ್ಯಕ್ಚುಲಿ ಒಂದು ರೋಮನ್ ಕ್ಯಾಥಲಿಕ್ ಚರ್ಚು. ಇದನ್ನು ಒಂದು 1630s ಕಟ್ಟಕ್ಕೆ ಶುರು ಮಾಡಿದೆ. ಅಟ್ಲೀಸ್ಟು 1630 ವೆನಿಸ್ಸಲ್ಲಿ ಒಂದು ದೊಡ್ಡ ಪ್ಯಾಂಡಮಿಕ್ ಆಯಿತು, ಪ್ಲೇಗ್ ಔಟ್ ಬ್ರೇಕ್ ಆಗಿತ್ತು. ಸೊ ತುಂಬ ಜನ ಸತ್ರು, 1/3 ಆಫ್ ಪೀಪಲ್ ಸತ್ರು ಆ್ಯಕ್ಚುಲಿ. ಏನು ಮಾಡೋಕ್ಕೆ ಆಗದೆ ಕೊನೆಗೆ ತುಂಬ ಬೇಡ್ಕೊಂಡು ತುಂಬ ಪ್ರೇಯರ್ಸ್ ಎಲ್ಲ ಮಾಡಿದ್ರು. ಏನೂ ವರ್ಕ್ ಆಗಲಿಲ್ಲ ಅಂತ ಆ ಟೈಮಲ್ಲಿ ಅಂದ್ಕೊಂಡಂಗೆ ಹೊಸ ಈ ಚರ್ಚನ್ನು ಕಟ್ಟಿದ್ದವರು. ಇಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂದರೆ ಇಲ್ಲಿ ವರ್ಜಿನ್ ಮೇರಿ ಇದು ಡಿಪಿಕ್ಷನ್ ಇರೋದು. ಸೊ ಇಲ್ಲಿ ಲೋಕಲ್ಸು ವರ್ಜಿನ್ ಮೇರಿನ ಪ್ರೊಟೆಕ್ಟರ್ ಆಫ್ ದ ರಿಪಬ್ಲಿಕ್ ಅನ್ಕೋತಾರೆ. ಹಾಗಾಗ್ಬಿಟ್ಟು ವರ್ಜಿನ್ ಮೇರಿ ಪ್ರೊಟೆಕ್ಟ್ ಮಾಡ್ತಾರೆ, ಹೆಲ್ತ್ ಗಾಡ್ ಥರ ಟ್ರೀಟ್ ಮಾಡ್ತಾರೆ ಅಂತ ವರ್ಜಿನ್ ಮೇರಿನಿಟ್ಟು ಈ ಬೆಸಿಲಿಕಾ ಕನ್ಸ್ಟ್ರಕ್ಷನ್ 1631 ಶುರು ಮಾಡಿದ್ರು. ಅದ ನಂತರದ ಪ್ಯಾಂಡಮಿಕ್ ನಿಲ್ತು. ಐ ಥಿಂಕ್ ಇದು ಕನ್ಸ್ಟ್ರಕ್ಷನ್ ಮುಗಿತಾ 1681 ಆಗಿತ್ತು. ತುಂಬ ಸೀಕ್ರೆಡ್ ಅಂತಾರೆ ಇಲ್ಲಿ ಜನ ವೆನಿಸ್ಸಲ್ಲಿ ಈ ಪರ್ಟಿಕ್ಯುಲರ್ ಚರ್ಚು. ಸೊ ಡೆಫಿನೆಟ್ಲಿ ವೆನಿಸ್ಸಿಗೆ ಬಂದರೆ ಈ ಚರ್ಚನ್ನು ನೋಡಿ. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ ಸೈಂಟ್ ಬೆಸಿಲಿಕಾ. ಸೊ ಶ್ರುತಿ ಟಿಕೆಟ್ಸ್ ತೊಗೋತಾ ಇದ್ದಾರೆ. ಆ್ಯಕ್ಚುಲಿ ಸೈಂಟ್ ಬೆಸಿಲಿಕಾಗೆ ನಾವು ಫಸ್ಟ್ ಹೋಗಬೇಕಾಗಿತ್ತು, ಬಟ್ ಬೋಟ್ ಬಸ್ಸಲ್ಲಿ ಬೇಗನೆ ಇಳಿದ್ವಿ ಒಂದು ಸ್ಟಾಪ್. ಸೊ ಅದಕ್ಕೆ ಈ ಚರ್ಚ್ನ ನೋಡಿ ಮುಂದೆ ಹೋಗೋಣ ಅಂತ. ಆ್ಯಂಡ್ ಇವಾಗ ಮತ್ತೆ ಟಿಕೆಟ್ ತೊಗೋತಾ ಇದ್ದೀವಿ ಆನ್ಲೈನಲ್ಲಿ. ಏನು ಆ್ಯಪ್ ಅದು? AVM ಅಲ್ಲ, AVM ಆ್ಯಪಲ್ಲಿ ಟಿಕೆಟ್ ತೊಗೋತಾ ಇದ್ದಾಳೆ ಇವಾಗ. EVಗೆ ಸದ್ಯಕ್ಕೆ ಬಾಯ್ ಹೇಳ್ತಾ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ.
ಸೊ ಇವಾಗ ಡಾಜೀಸ್ ಪ್ಯಾಲೇಸ್ ಅಂತ ಒಂದು ಏರಿಯಾಗೆ ಬಂದಿದ್ವಿ. ಸೊ ಆವಾಗ ನಾವು ಅಲ್ಲಿದ್ವಿ ಆ್ಯಂಡ್ ಅಲ್ಲಿಂದ ನಾವು ವಾಟರ್ ಬಸ್ ತಗೊಂಡು ಇಲ್ಲಿ ಬಂದ್ವಿ. ಸೊ ಇದು ಡಾಜಿ ಪ್ಯಾಲೇಸ್. ಇವಾಗ ಅಲ್ಲಿ ಹೋಗಬೇಕು ಆ್ಯಂಡ್ ಇಲ್ಲಿ ಹಿಂದ್ಗಡೆ ಎಲ್ಲ ನೋಡ್ಬೋದು ತುಂಬ ಫ್ಲೀ ಮಾರ್ಕೆಟ್ಸ್, ಸೋನಿಯರ್ ಶಾಪ್ಸ್ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಮೇ ಬಿ ಆಮೇಲೆ ಬಂದು ತೊಗೋಬೇಕು. ಬಟ್ ಸದ್ಯಕ್ಕೆ ಪ್ಯಾಲೇಸ್ ಹತ್ರ ಹೋಗಿ ನೋಡೋಣ. ಬಿಸಿಲು ತುಂಬ ಚೆನ್ನಾಗಿದೆ. ಆವಾಗ ಅಲ್ಲಿ ಸ್ವಲ್ಪ ಚಳಿ ಅನಿಸುತ್ತೆ, ಬಟ್ ಬಿಸಿಲು ಚೆನ್ನಾಗಿದೆ. ಟೆಂಪ್ರೇಚರು 10 ಡಿಗ್ರಿ ಇದೆ ಇವತ್ತು. ಸೊ ವಿಂಟರಲ್ಲಿ ಇಟಾಲಿಗೆ ಬರೋದು ಇಸ್ ಅ ಗುಡ್ ಐಡಿಯಾ. ಬ್ರೈಟು ಇದೆ ಬಿಸಿಲು ಚೆನ್ನಾಗಿದೆ. ಸೊ ಈ ಪ್ಲೇಸ್ ಹೆಸರು ಸೆಂಟ್ ಮಾರ್ಕೋಸ್ ಎಕ್ಯಾರಿಯಾ ಅಂತ. ಬಟ್ ನಾವು ಈಗ ನಿಂತಿರೋದು ಡಾರ್ಜೆಸ್ ಪ್ಯಾಲೇಸ್ ಮುಂದೆ. ಇದು ಮೆಡಿವಲ್ ಟೈಮ್ಸಲ್ಲಿ ಪಾರ್ಲಿಮೆಂಟ್ ಆಗಿತ್ತು. ಫುಲ್ಲು ಪೊಲಿಟಿಕಲ್, ಇದು ಮೆನಿ ಪೊಲಿಟಿಕಲ್ ಸೆಂಟರ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಸ್ಟ್ರಕ್ಚರಲ್ ಫೇಲ್ಯೂರ್ಸ್ ಇದ್ದುಬಿಟ್ಟು ಈ ಜಾಗದಲ್ಲಿ ಆಲ್ಮೋಸ್ಟ್ ಯಾವಾಗಲೂ ರೀಸ್ಟ್ರಕ್ಚರಿಂಗ್ ಅಲ್ಲೇ ಇರುತ್ತೆ. 3 ಸತಿ ಹ್ಯೂಜ್ ಫೈರ್ ಬ್ರೇಕ್ಔಟ್ ಆಗಿದೆ. ಸೊ ಇವಾಗ ಐ ಥಿಂಕ್ ಇದನ್ನು ಮ್ಯೂಸಿಯಂ ಮಾಡಿದ್ದಾರೆ. ಎಲ್ಲರೂ ಒಳಗೆ ಹೋಗಿ ವಿಸಿಟ್ ಮಾಡ್ಬೋದು. ಟಿಕೆಟು 30 ಯೂರೋ ಆಗುತ್ತೆ. ನಾವು ಇದ್ರೊಳಗೆ ಹೋಗ್ತಿಲ್ಲ, ಯಾಕಂದರೆ ನಾವು ಬೇರೆ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇದು ಜಸ್ಟ್ ಔಟ್ಸೈಡಿಂದ ನೋಡ್ತಾ ಇದ್ದೀವಿ. ಬಟ್ ಯಾರಿಗಾದ್ರೂ ಹಿಸ್ಟ್ರಿ, ಪೊಲಿಟಿಕ್ಸ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಬಂದು ನೋಡ್ಬೋದು. ಐ ಥಿಂಕ್ ಒಂಥರ ಸೆಂಟ್ರಲ್ ಜಾಗ ಇದು. ಇಲ್ಲೇ ಗಂಡೋಲ ರೈಡ್ ಮಾಡೋದು ಸ್ಟಾರ್ಟ್ ಪಾಯಿಂಟು ಇಲ್ಲೇ. ಸೊ ಮೋಸ್ಟ್ಲಿ ನಾವು ಗಂಡೋಲ ರೈಡ್ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್. ಸೊ ಹಾಗೆ ಸ್ಟ್ರೀಟಲ್ಲಿ ಮುಂದೆ ನಡೀತಾ ಇದ್ದೇವೆ. ಸೊ ಇದೆಲ್ಲ ಸೋನಿಯರ್ಸ್ ಅಂತೆಲ್ಲ ಇಟ್ಟಿದ್ದಾರೆ, ಆಮೇಲೆ ತಗೋಬೇಕು. ಬಟ್ ಇವಾಗ ಸದ್ಯಕ್ಕೆ ಏನಾದರೂ ಊಟ ಮಾಡಿ, ಟೈಮ್ ಇವಾಗ 3 ಗಂಟೆ ಆಗಿರೋದ್ರಿಂದ ಏನಾದರೂ ಊಟ ಮಾಡಬೇಕು. ಊಟಕ್ಕೆ ಪಿಜ್ಜಾ ಏನಾದ್ರು ಹುಡುಕ್ತಾ ಇದ್ದೇವೆ. ಲೇಟ್ ಆಗಿದೆ, ಎಲ್ಲ ಕಡೆ ಕ್ಲೋಸ್ ಇದೆ ಅಂತ ಗೊತ್ತಿಲ್ಲ, ನೋಡುವ. ಇವಾಗ ಟೈಮ್ ಆಲ್ಮೋಸ್ಟ್ 4 ಗಂಟೆ ಆಗಿದೆ ಆ್ಯಂಡ್ ನಾವು ಊಟ ಮಾಡಲಿಕ್ಕೆ ಸ್ವಲ್ಪ ಆಚೆ ಹೋಗಿದ್ವಿ. ಸೊ ಇದು ಬೇಸಿಕಲಿ ಇದರ ಹೆಸರು ಸೆಂಟ್ ಮಾರ್ಕ್ಸ್ ಬೆಸಿಲಿಕಾ ಅಂತ. ಇದು ಚರ್ಚು. ಇದು ಈಸ್ಟರ್ನ್ ಎಂಡ್ ಪಾಯಿಂಟ್ ಸೆಂಟ್ ಮಾರ್ಕ್ಸ್ ಸ್ಕ್ವೇರಲ್ಲಿ ಈ ಚರ್ಚ್ ಪ್ಲೇಸ್ ಆಗಿದೆ. ಇದು ಡಾಡ್ಜ್ ಪ್ಯಾಲೇಸ್ಗೆ ಅಟ್ಯಾಚ್ ಆಗಿದೆ. ಇಲ್ಲಿ ಆಚೆಯಿಂದ ನೋಡುವಾಗ ನಿಂಗಲ್ಲಿ 4 ಹಾರ್ಸು, ಅಲ್ಲಿ ಬೆಲ್ಲು. ಈ ಆರ್ಕಿಟೆಕ್ಚರ್ ಹೇಗಿದೆ ಅಂದರೆ ಸ್ವಲ್ಪ ರೋಮನ್ ಇನ್ಫ್ಲೂಯೆನ್ಸು, ಸ್ವಲ್ಪ ಇಸ್ಲಾಮಿಕ್ ಇನ್ಫ್ಲೂಯೆನ್ಸ್ ಕಾಣುತ್ತೆ ನಿಂಗೆಲ್ಲದ್ರದ್ದು. ಒಳಗಡೆ ಹೋಗೋಕ್ಕೆ ತುಂಬ ಕ್ಯೂ ಇದೆ. ಒಳಗಡೆ ಏನಿದೆ ಅಂದರೆ ಸೇಂಟ್ ಮಾರ್ಕ್ದು ಯಾರ್ದು ರೆಲಿಕ್ ಅಂದರೆ ರಿಮೈನಿಂಗ್ ಲಾಸ್ಟ್ ಬರ್ಗನ್ಸ್ ತಂದು ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ನಿಜನೋ ಇಲ್ಲೋ ಅಂತ. ಬಟ್ ಒಳಗೆ ಹೋಗೋಕ್ಕೆ ತುಂಬ ಕ್ಯೂ ಇದೆ. ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀವಿ. ಟಿಕೆಟು 3 ಯೂರೋಯಿಂದ ಶುರು ಆಗುತ್ತೆ. ಶಾಪಿಂಗ್ ಕಾಂಪ್ಲೆಕ್ಸಸ್ ಅಂತೆಲ್ಲ ಇದೆ. ಸೊ ಹಾಗೆ ಒಂದು ಸುಮ್ಮನೆ ರೌಂಡ್ ಹಾಕುವ. ಈ ಸ್ಕ್ವೇರಿಂದ ಜಸ್ಟ್ ಲೆಫ್ಟ್ ಸೈಡ್ ಬಂದರೆ ಫುಲ್ ಶಾಪಿಂಗ್ ಸ್ಕ್ವೇರ್ ಇದೆ, ಶಾಪಿಂಗ್ ಮಾರ್ಕೆಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅದೇ ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಈಚೆಯಾ? ಚೆಸ್ ನೋಡು, ಚಿಕ್ಕದಲ್ಲ, ಮ್ಯಾಗ್ನೆಟಿಕ್ ಅಂತ. ಅದು ಚಿಕ್ಕದು 95 ಯೂರೋ. ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಚೆಸ್ ಹ್ಯಾಂಡ್ ಪೇಂಟೆಡ್ ಡಾಗ್ ಚೆನ್ನಾಗಿದೆಲ್ಲ ಅದು ಚೆನ್ನಾಗಿದೆ. ರೋಮನ್ ಇದು 55 ಯೂರೋ. ರೋಮನ್ ವರ್ಸಸ್ ವೈಕಿಂಗ್ಸ್. ದಿಸ್ ಇಸ್ ಪರ್ಫೆಕ್ಟ್. ಇದು ಮಧ್ಯದ್ದು ಇದು 55 ಯೂರೋ ತಾನೇ ಅದು. ಸೊ ಹೇಗೆ ಅನಿಸ್ತು ವೆನಿಸ್ ಫಸ್ಟ್ ಡೇ? ಎಷ್ಟು ಶಾಪಿಂಗ್ ಪ್ಲೇಸ್ ಇದೆ ಅಂದರೆ ಚಿಕ್ಕ ಅಂಗಡಿ. ನಮ್ಗೆ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಲ್ಲಿ ಇದೆಯಲ್ಲ ಆ ಥರ ಚಿಕ್ಕಪೇಟೆ, BC ರೋಡು, ಇಲ್ಲೆಲ್ಲ ಹೋದರೆ ಇದೆಯಲ್ಲ ಶಾಪಿಂಗ್, ಆ ಥರ ಫುಲ್ಲು ಶಾಪಿಂಗ್ ಪ್ಲೇಸು.
ಆಮೇಲೆ ಎಲ್ಲಿ ಹೋಗೋದು ಬಿಡೋದು ಗೊತ್ತಿಲ್ಲ. ಆದರೂ ನಾನು ಏನು ಶಾಪ್ ಮಾಡಬಾರ್ದು ಅಂದ್ರೂ ಆ್ಯಸ್ ಯೂಶ್ವಲ್ ಸೌನಿಯರ್ಸ್ ತೊಗೊಂಡೆ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಚೆಸ್ ಬೋರ್ಡ್ ಕಾಣಿಸ್ತು. ಚೆಸ್ ಬೋರ್ಡ್ಗಿಂತ ಚೆಸ್ ಪಾನ್ಸು ಅಟ್ಲೀಸ್ಟ್ ಒಂದು ಶೋ ಪೀಸ್ ಥರ ಆಗುತ್ತೆ ಅಂತ ಅದು ತಂದೆ. ರೋಮನ್ಸ್ ವರ್ಸಸ್ ವೈಕಿಂಗ್ಸ್ದು ಕಾಯಿನ್ಸು, ಹ್ಯಾಂಡ್ ಪೇಂಟೆಡ್ ಕಾಯಿನ್ಸ್, ಅದರದ್ದು ಇದು ತಂದೆ ವಿತ್ ದ ಬೋರ್ಡ್. ಅಷ್ಟೇ, ಇನ್ನೇನು ಹೋಗಿಲ್ಲ ಶಾಪಿಂಗ್ ಮಾಡೋಕ್ಕೆ. ಬಟ್ ಇಲ್ಲಿ ಬಂದರೆ ಸಿಕ್ಕಾಬಟ್ಟೆ ಲೆದರ್ ಶೂಸು, ಡ್ರೆಸ್ಸಸ್, ಆಮೇಲೆ ಲೆದರ್ ಬ್ಯಾಗ್ಸ್ ಇತ್ತು. ಆಮೇಲೆ ತುಂಬ ಗ್ಲಾಸ್ ಐಟಮ್ಸ್ ಇದೆ. ಯಾವುದಾದ್ರು ಊರಲ್ಲಿ ಇದು ಮುರಾನೋ ಗ್ಲಾಸದು ಫುಲ್ಲು ಸೆಟ್ಸ್ ಇದೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಕಮ್ಮಿನೇ ಶಾಪ್ ಮಾಡಿದ್ದೀವಿ. ಬಿಕಾಸ್ ನಾಳೆ ತಿರ್ಗಾ ಬುರಾನೋ ಐಲ್ಯಾಂಡ್ಸ್ಗೆ ಹೋಗ್ತಿದ್ದೀವಿ. ಅಲ್ಲಿ ಏನಾದರೂ ಸಿಕ್ಕಿದ್ರೆ ನೋಡ್ತೀವಿ. ಸದ್ಯಕ್ಕೆ 5 ಗಂಟೆ ಆಗಿದೆ, ಆಲ್ರೆಡಿ ಕತ್ಲೆ ಆಗಿದೆ. ಆ್ಯಂಡ್ ಇಲ್ಲೇ ಕಾಫಿ ಕುಡಿತಾ ಇದ್ವಿ. ಆ್ಯಂಡ್ ಇದರಲ್ಲಿ ನನ್ನ ಹೆಸರು ಬರ್ತಿದೆ ಬರ್ತಿದ್ದಾರಾ? ಏನಿದು ರೋಸಾ ಏನಾಗಿದೆ. ಸೊ ಇದು ಕಾಫಿ ಕುಡ್ದಾಯಿತು. ಆ್ಯಂಡ್ ಇಲ್ಲೇ ತುಂಬ ಚೆನ್ನಾಗಿರೋದೊಂದು ಆರ್ಕಿಟೆಕ್ಟ್ ಒಂದು ತುಂಬ ಬಿಲ್ಡಿಂಗ್ ಇದೆ, ಅದರ ಮುಂದೆ ಕೂತು ಕಾಫಿ ಕುಡಿತಾ ಇದ್ವಿ. ಆ್ಯಕ್ಚುಲಿ ಸ್ವಲ್ಪ ನಡೆದು ಕಾಲು ಸುಸ್ತಾಗೋಗಿತ್ತು. ಹಾಗೆ ಇವಾಗ ಒಂದು ಕಾಫಿ ಕುಡಿದು ಇನ್ನು ನೆಕ್ಸ್ಟ್ ಇವತ್ತಿಗೆ ಇಲ್ಲಿನ ದಿನವನ್ನು ಮುಗಿಸ್ತೀವಿ. ನಾಳೆ ಮೊರಾನೋ ಮತ್ತು ಬುರಾನೋ ಅಂತ 2 ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಬೇಕು. ಮೊರಾನೋ ಫೇಮಸ್ ಇರೋದು ಅದರ ಗ್ಲಾಸ್ ಮೇಕಿಂಗಿಗೆ. ನೋಡೋಣ ಗ್ಲಾಸ್ ಮೇಕಿಂಗ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ಸದ್ಯಕ್ಕೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ. ವೆನಿಸ್ ಫಸ್ಟ್ ಡೇ ಇಂಪ್ರೆಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ವೆನಿಸ್ಗೆ ಹೇಳೋದಾದರೆ ಕಾರ್ಸ್ ಎಲ್ಲ ಬರೋದಿಲ್ಲ, ಇಲ್ಲಿ ಪಾರ್ಕಿಂಗ್ ಎಲ್ಲ ಇಟ್ಟು ನಡ್ಕೊಂಡೇ ಬರಬೇಕು. ಅವ್ರು ಇಲ್ಲಿ ಇದು ಬೋಟ್ ಇದೆ, ಎಲ್ಲ ಕಡೆ ಕನೆಕ್ಟಿಂಗ್ ಬೋಟ್ಸ್ ಇದೆ. ಸೊ ಬೋಟ್ಸಲ್ಲೇ ಓಡಾಡಬೇಕು. ಆ್ಯಂಡ್ ಅಷ್ಟೇ, ಸದ್ಯಕ್ಕೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡುವ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.